ದೇವರ ಮಕ್ಕಳೇ ನಮಸ್ಕಾರ. ಪ್ರಕಟಣೆ ಈ ಪುಸ್ತಕದಿಂದ ಒಂದು ನೂತನವಾಗಿರ್ತಕ್ಕಂಥ ಕಾರ್ಯಕ್ರಮ ರೆವಲೇಷನ್ ರಿವೀಲ್ಡ್. ಇದೊಂದು ಸುವರ್ಣ ಅವಕಾಶ ನಮ್ಮೆಲ್ಲರಿಗೂ ಈ ಒಂದು ಪುಸ್ತಕದಿಂದ ಕೊನೆ ಕಾಲಕ್ಕೆ ಉಪಯೋಗ ಆಗುವಂಥ ಕೆಲವು ಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನು ಕಲಿಯುವಂಥ ಅವಕಾಶ. ಅನುಭವಶಾಲಿಗಳು ಬೋಧಕರುಗಳು ಬಂದಿದ್ದಾರೆ. ಬನ್ನಿ ಅವರನ್ನು ಸ್ವಾಗತ ಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. ಬೋಧಕರಾದ ರಾಜದಾಸ್ ಮತ್ತು ಬೋಧಕರಾಗಿರ್ತಕ್ಕಂಥ ಪ್ರಸನ್ನಕುಮಾರ್, ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. 4ನೇ ಅಧ್ಯಾಯ 6ನೇ ವಚನವನ್ನು ನಾವು ಓದ್ತಾ ಇದ್ದೀವಿ. ದಯವಿಟ್ಟು ಓದಬೇಕು ಅಂತ ಕೇಳ್ಕೊಳ್ತೀನಿ. ಇದಲ್ಲದೆ ಸಿಂಹಾಸನದ ಮುಂದೆ ಸ್ಫಟಿಕಕ್ಕೆ ಸಮಾನವಾದ ಗಾಜಿನ ಸಮುದ್ರವಿದ್ದ ಹಾಗೆ ತೋಚಿತು. ಸಿಂಹಾಸನದ ಮಧ್ಯದಲ್ಲಿ ಅದರ 4 ಕಡೆಗಳಲ್ಲಿ 4 ಜೀವಿಗಳಿದ್ದವು. ಅವುಗಳಿಗೆ ಹಿಂದೆ ಮುಂದೆ ತುಂಬ ಕಣ್ಣುಗಳಿದ್ದವು. ಸಿಂಹಾಸನದ ಬಗ್ಗೆ ನಾವು ಈಗಾಗಲೇ ಮಾತಾಡಿದ್ದೇವೆ. ಸಿಂಹಾಸನವನ್ನು ಬಿಟ್ಬಿಡೋಣ. ಈಗ ಈ ಗಾಜಿನ ಒಂದು ಕನ್ನಡಿಯ ಬಗ್ಗೆ ಸ್ವಲ್ಪ ವಿವರಣೆಯನ್ನು ನೀಡಿ ಪಾಸ್ಟರ್ ಪ್ರಸನ್ನಕುಮಾರ್. ಈ ಗಾಜಿನ ಕನ್ನಡಿ ಎಂಬುದಾಗಿ ಹೇಳುವಾಗ ಯೆರೆಮೀಯನು ನೋಡ್ತಾನೆ, ನಾನು ನೋಡಿದ ಹಾಗೆ ಸಿಂಹಾಸನವು ಎತ್ತರಕ್ಕೆ ಎತ್ತಲ್ಪಟ್ಟಿತು ಎಂಬುದಾಗಿ. ಅದನ್ನೇ ಎಜ್ಕೇಲನು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಇದು ಬಹಳ ಸ್ಪಷ್ಟವಾಗಿತ್ತು, ಕ್ರಿಸ್ಟಲ್ ಕ್ಲಿಯರ್ ಎಂಬುದಾಗಿ. ನೋಡಲಿಕ್ಕೆ ಅದು ಹೇಗಿತ್ತು ಎಂಬುದಾಗಿ ಈಗಾಗಲೇ ನಾವು ನೋಡುವ ಹಾಗೆ ಆತನು ವರ್ಣನೆಯನ್ನು ಮಾಡ್ತಾರೆ. ಸ್ಫಟಿಕದಂತೆ ಹೋಲುವ ಗಾಜಿನ ಸಮುದ್ರದಂತೆ ಇತ್ತು ಎಂಬುದಾಗಿ. ಇಲ್ಲಿ ಒಂದನ್ನು ಅರ್ಥ ಮಾಡಿಕೊಳ್ಬೇಕು. ಈ ಬರಹಗಾರನು ಅಂದರೆ ಪ್ರಕಟಣೆಯನ್ನು ಬರೆದಂಥ ಯೋಹಾನನು ಪತ್ಮೋಸ್ ದ್ವೀಪದಲ್ಲಿ ಆ ಮೆಡಿಟೇರಿಯನ್ ಸಮುದ್ರ ಇದೆಯಲ್ಲ, ಅಲ್ಲಿನ ಒಂದು ವಾತಾವರಣದಲ್ಲಿ ಅವನಿರುವಾಗ ಅವನ ಒಂದು ವಿವರಣೆ ಏನಪ್ಪ ಅಂದರೆ, ನಾನು ಆ ಸಿಂಹಾಸನವನ್ನು ನೋಡುವಾಗ ಅದು ಮುಂದೆ ಸ್ಫಟಿಕದಂತೆ ಹೋಲುವ ಗಾಜಿನ ಸಮುದ್ರದ ಹಾಗೆ ಇತ್ತು ಎಂಬುದಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ವಂಡರ್ಫುಲ್. ನಿಮ್ಮ ಒಂದು ಅನಿಸಿಕೆ, ಎಲೆನ್ ವೈಟ್ ಅವರು ಅದ್ಭುತವಾಗಿರ್ತಕ್ಕಂಥ ವಿವರಣೆಯನ್ನು ಈ ಒಂದು ವಿಚಾರಕ್ಕೆ ಕೊಟ್ಟಿದ್ದಾರೆ ಅಂತ ನೀವು ಹೇಳಿದ್ರಿ, ಹೇಳಿ. ಆ ಸತ್ಯವೇದದಲ್ಲಿ ಭಾಳ ಸ್ಪಷ್ಟವಾಗಿ ಈ ಒಂದು ಗಾಜಿನ ಸಮುದ್ರ ಯಾರಿಗೆ ಹೋಲಿಕೆ ಆಗಿದೆ, ಯಾಕಂದರೆ ಸಾಗರ ಅಂತ ಹೇಳಿದ್ರೆ ಜನಸಾಗರ ಅಂತ ಹೇಳ್ತಾರೆ. ಆ ಪ್ರಯುಕ್ತವಾಗಿ ಯೋಹಾನನಿಗೆ ಆತನಿಗೆ ದರ್ಶನದಲ್ಲಿ ಕಂಡದೆ ಅಂತ ಹೇಳಿದ್ರೆ 15ನೇ ಅಧ್ಯಾಯ, ಪ್ರಕಟಣೆ 15ನೇ ಅಧ್ಯಾಯ 2ನೇ ವಚನದಲ್ಲಿ ಬೆಂಕಿ ಬೆರೆತ ಗಾಜಿನ ಸಮುದ್ರವೋ ಎಂಬಂತೆ ಏನೋ ಒಂದು ನನಗೆ ಕಾಣಿಸಿತು. ಆಗ ಮೃಗದ ವಿಗ್ರಹಕ್ಕೆ ನಮಸ್ಕರಿಸಿದೆಯು, ಅದರ ಹೆಸರಿನ ಅಂಕೆಯನ್ನು ಮುದ್ರೆ ಹಾಕಿಸಿಕೊಳ್ಳದೆಯು, ಅದರ ಮೇಲೆ ಜಯ ಹೊಂದಿದವರು ದೇವರ ಸೇವಾರ್ಥವಾದ ವೀಣೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಗಾಜಿನ ಸಮುದ್ರದ ಬಳಿಯಲ್ಲಿ ನಿಂತಿದ್ದರು. ಸೊ ಈ ಗಾಜಿನ ಸಮುದ್ರದ ಮೇಲೆ ನಿಂತಂಥ ಜನರು ಯಾರಂದರೆ, ಬಿಳಿ ಅಂಗಿಯನ್ನು ತೊಟ್ಟು ಜಯ ಹೊಂದಿದವರು ಬಿಳಿ ಅಂಗಿ ಸ್ವಾಮಿ ಕೊಡ್ತಾನಂತೆ. ಆ ಬಿಳಿ ಅಂಗಿ ತೊಟ್ಕೊಂಡು ನಿಂತಿದಂಥ ವ್ಯಕ್ತಿಗಳು ಗಾಜಿನ ಸಮುದ್ರದ ಪಾದಿಯಲ್ಲಿ ಆತನಿಗೆ ದರ್ಶನ ಆಯಿತು ಎಂಬುದಾಗಿ ಸ್ನಾನಿಕನ ಪ್ರಕಟಣೆಗ ಅಂತ ಯೋಹಾನನು ಇಲ್ಲಿ ಬರೆದಿದ್ದಾನೆ. ಮುಂದೆ ಸಿಂಹಾಸನದ ಬಗ್ಗೆ ಬರೆಯಲ್ಪಟ್ಟಿದೆ. ಈ ಸಿಂಹಾಸನವು ಯೆರೆಮೀಯನು ನೋಡಿದ ರೀತಿಯಲ್ಲಿ ಈಗಾಗಲೇ ಅವರು ವಿವರಿಸಿದ್ದಾರೆ. ಇಲ್ಲಿ ಮುಂದೆ ನಾವು ಹೆಜ್ಜೆ ಇಡೋಣ. ಇಲ್ಲಿ ನಾವು ನೋಡ್ತೀವಿ 4 ಮೃಗಗಳ ಬಗ್ಗೆ ಬರೆಯಲ್ಪಟ್ಟಿದೆ. ಆ ಮೃಗಗಳು ಯಾರು, ಆ ಒಂದು ಕಣ್ಣುಗಳು ಏನು ಎಂಬತಕ್ಕಂಥ ವಿಚಾರವನ್ನು ನಾವು ಈ ಸಂದರ್ಭದಲ್ಲಿ ನಾವು ನೋಡೋಣ. ದಯವಿಟ್ಟು ಇದನ್ನು ಸಂಕ್ಷಿಪ್ತವಾಗಿ ವಿವರಿಸಬೇಕು ಅಂತ ಕೇಳ್ಕೊಳ್ತೀನಿ ಪಾಸ್ಟರ್ ಪ್ರಸನ್ನಕುಮಾರ್. 4 ಮೃಗಗಳನ್ನು ನಾವು ನೋಡುವಾಗ ಜೀವಿಸುವ ಮೃಗಗಳು ಎಂಬುದಾಗಿ ನಮಗೆ ಗುರುತಿಸುವಂಥದ್ದಾಗಿದೆ. ಎಜ್ಕೇಲ 10ನೇ ಅಧ್ಯಾಯ 20ನೇ ವಚನಕ್ಕೆ ನಾವು ತಿರುಗಿಸಿ ನೋಡುವಾಗ ಇದರಲ್ಲಿ ಸಾಕಷ್ಟು ವಿವರಣೆಯನ್ನು ಪ್ರವಾದಿ ಎಜ್ಕೇಲನು ಕೊಡ್ತಾ ಇದ್ದಾನೆ. ಇಸ್ರೇಲಿನ ದೇವರ ತೇಜಸ್ಸು ನೆಲೆಸಿತ್ತು. ಇಸ್ರೇಲಿನ ದೇವರ ವಾಹನವಾಗಿ ಕೆಬಾರ್ ನದಿಯ ಹತ್ತಿರ ನನಗೆ ಕಾಣಿಸಿದ ಆ ಜೀವಿಗಳು ಇವೆ. ಅವು ಕೆರೂಬಿಗಳೆಂದು ಈಗ ನನಗೆ ತಿಳಿಯ ಬಂತು. ಅಂದರೆ ಈ 4
ಜೀವಿಗಳನ್ನ ಎಜ್ಕೇಲ್ ಪ್ರವಾದಿಯು ಯಾತಕ್ಕೆ ಹೋಲಿಸ್ತಾ ಇದ್ದಾನೆ ಎಂಬುದಾಗಿ ಹೇಳುವಾಗ ಕೆರೂಬಿಯರು. ಕೆರೂಬಿಯರು ಅಂದ್ರೆ ದೇವದೂತರು. ಪರಲೋಕದಲ್ಲಿ 2 ವಿಧವಾದ ದೇವದೂತರು ಇದ್ದಾರೆ, ಸೆರಾಫಿಯರು ಮತ್ತು ಕೆರೂಬಿಯರು ಎಂಬುದಾಗಿ. ಈ 2 ದೇವದೂತರನ್ನ ನಾವು ಗಮನಿಸುವಾಗ ಈ ಎಜ್ಕೇಲನು ಈ ಒಂದು ದರ್ಶನದಲ್ಲಿ ಇದನ್ನ ಕಂಡುಕೊಳ್ಳುವಾಗ ಕೆರೂಬಿಯರಿಗೆ ಆತನು ಹೋಲಿಸ್ತಾ ಇದ್ದಾನೆ. ಇವರಲ್ಲಿ 4 ಮುಖಗಳಿತ್ತು ಎಂಬುದಾಗಿ ಅದರ ವಿವರಣೆಯನ್ನ ಇನ್ನು ದೀರ್ಘವಾಗಿ ನಾವು ಕಲ್ತುಕೊಳ್ಳಲಿಕ್ಕೆ ಒಂದು ಅವಕಾಶ ಆಗ್ತದೆ. 38 ಬಾರಿ ಈ ಒಂದು ಮೃಗದ ಬಗ್ಗೆ ಅಥವಾ ಈ ಒಂದು ವಿಚಾರವನ್ನು ನಾವು ನೋಡ್ತೀವಿ. 38 ಬಾರಿ. ದಯವಿಟ್ಟು ಏಷಾಯನ ಪ್ರವಾದನೆ ಗ್ರಂಥ ಪಾಸ್ಟರ್ ರಾಜದಾಸ್ ದಯವಿಟ್ಟು ಇದನ್ನು ಓದಬೇಕು ಅಂತ ನಿಮ್ಮನ್ನು ಕೇಳ್ಕೊಳ್ತೀನಿ. 6ನೇ ಅಧ್ಯಾಯ 1ರಿಂದ ಕೆಲವು ವಚನಗಳನ್ನು ಓದಿ ಈ ಮೃಗಗಳ ಬಗ್ಗೆ ನಾವು ನೋಡೋಣ. ಏಷಾಯನ ಪ್ರವಾದನೆ ಗ್ರಂಥ 6, 1ರಿಂದ 8 ಓದಬೇಕು. ಅದರಲ್ಲಿ ಸ್ವಲ್ಪ ವಚನಗಳನ್ನು ಓದಿ. ಅರಸನಾದ ಉಜ್ಜೀಯನ ಕಾಲವಾದ ವರ್ಷದಲ್ಲಿ ಕರ್ತನು ಉನ್ನತೋನ್ನತ ಸಿಂಹಾಸನರೂಢನಾಗಿರುವುದನ್ನು ಕಂಡೆನು. ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿತು. ಆತನ ಸುತ್ತ ಸೆರಾಫಿಯರು ಇದ್ದರು. ಪ್ರತಿಯೊಬ್ಬನು 6 ರೆಕ್ಕೆಯುಳ್ಳವನಾಗಿ 2ರಿಂದ ತನ್ನ ಮುಖವನ್ನು 2ರಿಂದ ತನ್ನ ಕಾಲುಗಳನ್ನು ಮುಚ್ಚಿಕೊಂಡು 2 ಬಡಿಯುತ್ತಾ ನೆಲ ಸೋಕದೆ ನಿಂತಿದ್ದನು. ಆಗ ಒಬ್ಬನು ಮತ್ತೊಬ್ಬನಿಗೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, 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 ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ಕೂಗುವವನ ಶಬ್ದಕ್ಕೆ ದ್ವಾರದ ಅಸ್ಥಿವಾರವು ಕದಲಿತು, ಧೂಮವು ಮಂದಿರದಲ್ಲೆಲ್ಲ ತುಂಬಿತು. ಆಗ ನಾನು, ಅಯ್ಯೋ, ನನ್ನ ಗತಿಯನ್ನು ಏನು ಹೇಳಲಿ? ನಾಶವಾದನೆಲ್ಲ. ನಾನು ಹೊಲಸು ತುಟಿಯವನು, ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸ ಮಾಡುವವನು. ಇಂಥ ನನ್ನ ಕಣ್ಣುಗಳು ರಾಜಾದಿರಾಜನನ್ನು, ಸೇನಾಧೀಶ್ವರನಾದ ಯೆಹೋವನನ್ನು ಕಂಡವು ಎಂದು ಕೂಗಿಕೊಳ್ಳಲು, ಸೆರಾಫಿಯರಲ್ಲಿ ಒಬ್ಬನು ಯಜ್ಞವೇದಿಯಿಂದ ತಾನು ತಂಡಸದಲ್ಲಿ ತೆಗೆದ ಕೆಂಡವನ್ನು ಕೈಯಲ್ಲಿ ಹಿಡಿದುಕೊಂಡು ನನ್ನ ಬಳಿಗೆ ಹಾರಿ ಬಂದು ನನ್ನ ಬಾಯಿಗೆ ಮುಟ್ಟಿಸಿ, ಇಗೋ, ಇದು ನಿನ್ನ ತುಟಿಗಳಿಗೆ ತಗಲಿತು, ನಿನ್ನ ದೋಷವು ನೀಗಿತು, ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವಾಯಿತು ಅಂದನು. ಈ ಕೆರಾಬಿಮ್ ಮತ್ತು ಸೆರಾಫಿಮ್ ಬಗ್ಗೆ ಇನ್ನು ಸ್ವಲ್ಪ ಆಳಕ್ಕೆ ಹೋಗೋಣ. ಅದು ದೇವರ ಸಿಂಹಾಸನದ ಬಳಿ ಇರುವಂಥ ಒಂದು ದೇವದೂತ. ಅದು ಉನ್ನತವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಒಂದು ದೇವದೂತರು. ಅದರ ಬಗ್ಗೆ ನಾವು ಮಾತಾಡೋಣ. ಈಗ ಒಂದು ಸಣ್ಣ ವಿರಾಮಕ್ಕೆ ಸಮಯವಾಗಿದೆ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿತದೆ. ಮರಳಿ ಸ್ವಾಗತ. ಬನ್ನಿ, 4ನೇ ಅಧ್ಯಾಯ 6ನೇ ವಚನವನ್ನು ನಾವು ಕಲಿತಾ ಇದ್ದೀವಿ. ವಿರಾಮಕ್ಕೆ ಹೋಗುವ ಮುನ್ನ ಕೆರೂಬಿಯರ ಬಗ್ಗೆ ಮತ್ತು ಸೆರಾಫಿಯರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಅವರು ಈ ದೇವದೂತರು ಮಾಡ್ತಾ ಇರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಸ್ವಲ್ಪ ವಿವರಿಸಿ ಪಾಸ್ಟರ್ ರಾಜದಾಸ್. ಸೆರಾಫಿಯರು, ಕೆರೂಬಿಯರು ಅಂದರೆ ಇವರು ವಿಭಿನ್ನವಾದಂಥ ದೇವದೂತರು. ಸಹಜವಾದ ದೂತರಿಗೆ ಎಲ್ರಿಗೂ 2 ರೆಕ್ಕೆಗಳಿದೆ. ಆದರೆ ಇವರು ದೇವರ ಸನ್ನಿಧಾನದಲ್ಲಿ ವಾಸಿಸ್ತಕ್ಕಂಥ ದೇವದೂತರು. ಇವರಿಗೆ 6 ರೆಕ್ಕೆಗಳನ್ನು ಕೊಟ್ಟಿದ್ದಾನೆ ಸ್ವಾಮಿ. 2 ರೆಕ್ಕೆಗಳಿಂದ ಈಗ ತಾನೇ ಓದಿದ್ದೇವೆ. ಅವರು ತಮ್ಮ ಮುಖಗಳನ್ನು, ಯಾಕಂದ್ರೆ ದೇವರ ಪ್ರಭಾವವನ್ನು ನೋಡಲಿಕ್ಕಾಗದೆ ಮುಖಗಳನ್ನು ಮುಚ್ಕೊಳ್ತಾರೆ. ಈ ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ಹೆಣ್ಮಕ್ಳು ಪಾದಗಳನ್ನು ತೋರಿಸ್ಕೊಳ್ತಿರ್ಲಿಲ್ಲ, ಪಾದಗಳನ್ನು ಮುಚ್ಕೊಳ್ತಕ್ಕ, ಗೌರವವನ್ನು ಸೂಚಿಸ್ತಕ್ಕಂಥದ್ದು. ಅದೇ ರೀತಿ ದೇವರ ಸನ್ನಿಧಾನದಲ್ಲಿ ತಮ್ಮ ಮುಖಗಳನ್ನು, ದೇವರ ಪ್ರಭಾವವನ್ನು ನೋಡಲಿಕ್ಕಾಗದೆ ಮುಚ್ಚಿಕೊಂಡು 2 ರೆಕ್ಕೆಗಳಿಂದ ತಮ್ಮ ಪಾದಗಳನ್ನು ಮುಚ್ಚಿಕೊಂಡು 2 ರೆಕ್ಕೆಗಳಿಂದ ಬಡಿತಾ ಅವರು ಶುದ್ಧನು, ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧ ಅಂತ ಹೇಳಿ ಸದಾ ತಡರಹಿತವಾಗಿ ದೇವರನ್ನ ಕೊಂಡಾಡ್ತಕ್ಕಂಥ ದೇವದೂತರು ದೇವರ ಸನ್ನಿಧಾನದಲ್ಲಿ. ಈಗ ಮಂತ್ರಿಗಳಲ್ಲಿ ಕೆಲವರು ಸಾಧಾರಣ ಮಂತ್ರಿ ಇರ್ತಾರೆ ಮತ್ತು ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಂತ ಹೇಳ್ತಾರೆ. ಹಾಗೆ ಇವರು ದೇವರ ಸನ್ನಿಧಾನದಲ್ಲಿರ್ತಕ್ಕಂಥ ವಿಶೇಷವಾದ ದೇವದೂತರಾಗಿರ್ತಾರೆ. ಅವ್ರನ್ನ ಸೆರಾಫಿಯರ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಪಾಸ್ಟರ್ ರಾಜದಾಸ್. ಈಗ ನಾವು ಈ ಒಂದು ಅದ್ಭುತವಾಗಿರ್ತಕ್ಕಂಥ ಸತ್ಯವನ್ನು ಅರ್ಥಕೊಂಡು ಸ್ವಲ್ಪ ಮುಂದೆ ಹೋಗೋಣ. ಈ 4 ಮೃಗಗಳನ್ನು ದಯವಿಟ್ಟು ಪರಿಚಯ ಮಾಡಿಕೊಡಿ ಪಾಸ್ಟರ್ ಪ್ರಸನ್ನ ಕುಮಾರ್. ಈ 4 ಮೃಗಗಳು ಈ ಅಧ್ಯಾಯದಲ್ಲಿ ನಾವು ಸ್ವಲ್ಪ ಪರಿಚಯ ಮಾಡಿ ಮುಂದಿನ ವಚನದಲ್ಲಿ ಅದನ್ನು ಪರಿಪೂರ್ಣವಾಗಿ ತಿಳಿದುಕೊಳ್ಳೋಣ. ಎಜ್ಕೇಲನು ಏನು ಹೇಳ್ತಾನೆ ಎಂಬುದನ್ನು ನಾವು ಗಮನಿಸಬೇಕು. ಎಜ್ಕೇಲ 10ನೇ ಅಧ್ಯಾಯ 14 ಮತ್ತು 15ನೇ ವಚನವನ್ನು ಗಮನಿಸುವಾಗ
ಆತನು ಹೇಳ್ತಕ್ಕಂಥದ್ದು ಒಂದೊಂದು ಕೆರೂಬಿಗೆ 4 ಮುಖಗಳಿದ್ದವು. ಮೊದಲನೆಯದು ಕೆರೂಬಿಯದು, ಎರಡನೆಯದು ಮನುಷ್ಯನದು, ಮೂರನೆಯದು ಸಿಂಹನದು, ನಾಲ್ಕನೆಯದು ಗರುಡ ಪಕ್ಷಿಯದು. ಆ ಕೆರೂಬಿಗಳು ಮೇಲಕ್ಕೆ ಏರಿದವು. ನಾನು ಕೆಬಾರ್ ನದಿಯ ಹತ್ತಿರ ನೋಡಿದ ಜೀವಿಗಳು ಇವೆ. ಕೆರೂಬಿಗಳು ಮುಂದೆರಿಯುವಾಗ ಚಕ್ರಗಳು ಅವುಗಳ ಪಕ್ಕದಲ್ಲಿ ಮುಂದುವರಿಯುತ್ತಿದ್ದವು. ಕೆರೂಬಿಗಳು ನೆಲದಿಂದ ಮೇಲಕ್ಕೆ ಏರಬೇಕೆಂದು ರೆಕ್ಕೆಗಳನ್ನು ಹರಡಿಕೊಂಡಾಗ ಚಕ್ರಗಳು ಓರೆಯಾಗಿ ಅವುಗಳ ಸಂಗಡವೇ ಏರಿದವು ಎಂಬುದಾಗಿ. ಇಲ್ಲಿ ಒಂದನ್ನು ಗಮನಿಸಬೇಕು. ಈಗಾಗಲೇ ಬೋಧಕರು ಹೇಳಿದ ಹಾಗೆ ಪರಲೋಕದಲ್ಲಿ 2 ರೀತಿಯಾದ ದೇವದೂತರಿದ್ದಾರೆ. ಒಂದು ಸರಾಫಿಯರು, ಇನ್ನೊಂದು ಕೆರೂಬಿಯರು ಎಂಬುದಾಗಿ. ಎಜಿಕೇಲು ನೋಡ್ತಕ್ಕಂಥದ್ದು ಕೆರೂಬಿಯರು. ಕೆರೂಬಿಯರು ಅಂದರೆ 4 ರೆಕ್ಕೆಗಳುಳ್ಳವರು. ಕೆರೂಬಿಯರ ಒಂದು ಕೆಲಸ ಏನಪ್ಪ ಅಂದರೆ ಸಂದೇಶವನ್ನು ರವಾನಿಸ್ತಕ್ಕಂಥದ್ದು. ಸೆರಾಫಿಯರ ಕೆಲಸ ಪರಲೋಕದ ಸಿಂಹಾಸನದಲ್ಲಿ ಕುಳಿತುಕೊಂಡು ಶುದ್ಧನು ಶುದ್ಧನು ಪರಿಶುದ್ಧನು ಎಂಬುದಾಗಿ ಮಹಿಮೆ ಪಡಿಸ್ತಕ್ಕಂಥದ್ದು. 6 ರೆಕ್ಕೆಗಳು ಉಳ್ಳ ಆ ಸೆರಾಫಿಯರ ಉದ್ದೇಶ ಏನಪ್ಪ ಅಂದರೆ 2 ರೆಕ್ಕೆಗಳಿಂದ ಪಾದಗಳನ್ನು ಮುಚ್ಚಿಕೊಳ್ತಾರೆ, 2 ರೆಕ್ಕೆಗಳಿಂದ ತಮ್ಮ ಮುಖಗಳನ್ನು ಮುಚ್ಚಿಕೊಳ್ತಾರೆ, 2 ರೆಕ್ಕೆಗಳಿಂದ ತಾವು ಹಾರ್ತಾ ಇರ್ತಾರೆ ಎಂಬುದಾಗಿ. ಆದರೆ ಕೆರೂಬಿಯರು, ನೀವು ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ತೆಗೆದುಕೊಳ್ಳಿ, ದೇವರು ಸಂದೇಶವನ್ನು ಜನಗಳಿಗೆ ಮುಟ್ಟಿಸುವಾಗ ಕೆರೂಬಿಯರನ್ನು ಕರೆಸ್ತಾರೆ. ಒಂದು ಗುಂಪಿನ ಜನ ಪರಲೋಕದಲ್ಲೇ ಇರ್ತಾರೆ, ದೇವರನ್ನು ಮಹಿಮೆ ಪಡಿಸ್ಕೊಂಡು. ಇನ್ನೊಂದು ಗುಂಪಿನ ದೇವದೂತರು ಮೆಸೆಂಜರ್ಸ್, ಅವರು ಸಂದೇಶವನ್ನು ರವಾನೆ ಮಾಡ್ತಕ್ಕಂಥದ್ದು. ಇಲ್ಲಿ ಎಜಿಕೇಲನು ಬಹಳ ಸ್ಪಷ್ಟವಾಗಿ ತಿಳಿಸ್ತಾನೆ. 1ನೇ ಅಧ್ಯಾಯದಲ್ಲಿ ನಾವು ನೋಡ್ಕೋಣ, 10ನೇ ಅಧ್ಯಾಯ 1ನೇ ವಚನ. ಈಗೋ ನಾನು ನೋಡಲಾಗಿ ಕೆರೂಬಿಗಳ ತಲೆಗಳ ಮೇಲಣ ನೆಲಗಟ್ಟಿನ ಮೇಲ್ಗಡೆ ಇಂದ್ರ ನೀಲಮಣಿಯಂತೆ ಹೊಳೆಯುವ ಸಿಂಹಾಸನಾಕಾರವು ಕಾಣಿಸಿತು. ಕೆರೂಬಿಗಳ ಕೆಳಗಡೆ ಪ್ರವೇಶಿಸಿ ಕೆರೂಬಿಗಳ ಮಧ್ಯದೊಳಗಿಂದ ಬೊಗಸೆಯಲ್ಲಿ ಕೆಂಡಗಳನ್ನು ನಾನು ಕಂಡೆನು. ಅಂದರೆ ಎಲ್ಲ ಕೆರೂಬಿಗಳು ಮಾಡ್ತಕ್ಕಂಥ ಒಂದು ವಿಶೇಷವಾದ ಕೆಲಸ ಅಂದರೆ ದೇವರು ತಮಗೇನು ಹೇಳಿದ್ದಾರೆ ಅದನ್ನು ಮಾಡ್ತಕ್ಕಂಥದ್ದು. ಈಗ 4 ಮೃಗಗಳನ್ನು ನಾವು ಗಮನದಲ್ಲಿಟ್ಟುಕೊಳ್ಳುವಾಗ ಒಂದೊಂದು ಇದನ್ನು ಎಜಿಕೇಲ್ ಏನು ಹೇಳ್ತಾರೆ ಅಂದರೆ ಇದು ದೇವದೂತರಿಗೆ ಸಮಾನ, ಈ ಕೆರೂಬಿಯರಿಗೆ ಸಮಾನ. ಆ ಕೆರೂಬಿಯರಲ್ಲಿ ಒಬ್ಬರಿಗೆ ಕೆರೂಬಿಯರ ಮುಖ ಇತ್ತು, ಮನುಷ್ಯನ ಮುಖ ಇತ್ತು, ಸಿಂಹದ ಮುಖ ಇತ್ತು, ಗರುಡ ಪಕ್ಷಿಯ ಮುಖ ಇತ್ತು ಎಂಬುದಾಗಿ. ಇವುಗಳನ್ನು ಯಾತಕ್ಕೋಸ್ಕರ ಕೊಟ್ಟಿದ್ದಾರೆ ಎಂಬುದನ್ನು ನಾವು 7ನೇ ವಚನದಲ್ಲಿ ಇನ್ನೂ ಸ್ಪಷ್ಟವಾಗಿ ಅದನ್ನು ಗ್ರಹಿಸಿಕೊಳ್ಳುವಂತರಾಗಿದ್ದು. ಆದರೆ ಇಲ್ಲಿ ನಾವು ಒಂದು ಸತ್ಯವನ್ನು ತಿಳ್ಕೊಳ್ಬೇಕು. ದೇವರು ಈ ದರ್ಶನವನ್ನು ಎಜಿಕೇಲನಿಗೆ ಪ್ರಾರಂಭದಲ್ಲಿ 1ನೇ ವಚನದಲ್ಲಿ ಹೇಳ್ತಕ್ಕಂಥದ್ದು, ನಾನು ಎಲ್ಲಿ ನಿಂತಿದ್ದೆ? ಕೆಬಾರ್ ನದಿಯ ಬಳಿಯಲ್ಲಿ ನಿಂತಿದ್ದೆ. ಅದಕ್ಕೆ ಹೇಳ್ತಕ್ಕಂಥದ್ದು ಆ ಸೀ ಆಫ್ ಗ್ಲಾಸ್. ನದಿಯ ಬಳಿಯಲ್ಲಿರುವಾಗ ನದಿಯ ದರ್ಶನವನ್ನು ನೋಡುವಾಗ, ಆ ದರ್ಶನವನ್ನು ನದಿಯ ಒಂದು ಕೆರೆಯಲ್ಲಿ ನೋಡುವಾಗ ಅದರ ಪ್ರತಿಬಿಂಬವೂ ಸಹ ಕಾಣ್ತದೆ ಎಂಬುದನ್ನು ನಾವು ಗಮನದಲ್ಲಿಟ್ಟುಕೊಳ್ಬೇಕು. ಈ ಕೆರೂಬಿಯರು ಕಾಪಾಡ್ತಿದ್ರಂತೆ, ನೋಡ್ಕೊಳ್ತಾ ಇದ್ರಂತೆ. ಆದಿಕಾಂಡ 3ನೇ ಅಧ್ಯಾಯ 24ನೇ ವಚನ, ಸತ್ಯವೇದದಲ್ಲಿ ಮೊದಲನೇ ಬಾರಿ ಕೆರೂಬಿಯರ ಬಗ್ಗೆ ಮಾಹಿತಿಯನ್ನು ಇದೇನು ತೋಟದಿಂದ ಅವ್ರನ್ನ ಹೊರಗಟ್ಟದ ಮೇಲೆ ಕಾವಲಿಗಾಗಿ ದೇವರು ಕೆರೂಬಿಯರನ್ನ ಇರಿಸಿದ್ರು, ದಗದಗಿಸುವ ಖಡ್ಗದನ್ನು. ಖಂಡಿತವಾಗ್ಲು. ಸೊ ಕೆರೂಬಿಯರು ಈ ಒಂದು ಅದ್ಭುತವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇನ್ನೊಂದು ವಚನವನ್ನು ನಾವು ಓದೋಣ. ಇಲ್ಲಿ ತುಂಬ ಸುಂದರವಾಗಿರ್ತಕ್ಕಂಥ ಮಾಹಿತಿಗಳು ನಮಗೆ ಬರೆಯಲ್ಪಟ್ಟಿದೆ. ಈಗ ನೀವು ಹೇಳಿದ್ರಿ ಈ 4 ಮೃಗಗಳು ದೇವದೂತರೇ, ಅವ್ರಿಗೆ ಈ ರೀತಿಯಾದ ಕೆಲಸ ಕಾರ್ಯಗಳು ಇವೆ ಎಂಬತಕ್ಕಂಥ ವಿಷಯವನ್ನು ನೀವು ಈಗಾಗಲೇ ತಿಳಿಸಿದ್ದೀರಾ. ಇಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶ, ಆರ್ಡಿನರಿ ಅಂತ ಹೇಳಕ್ಕೆ ಬರೋದಿಲ್ಲ, ಆ ಪದನ ಉಪಯೋಗಿಸ್ಕೊಳ್ಳೋಕ್ಕೆ ಸಾಧಾರಣ ಇಲ್ಲ. ನಾನು ಹೇಳ್ತಿರೋದು ಈಗ ಆ ಪದ ಪ್ರಯೋಗ ಮಾಡ್ಬೋದಾ ಅಂತ ಕೂಡ ಗೊತ್ತಿಲ್ಲ ನನಗೆ. ಯಾಕೆಂದರೆ ಕೆರೂಬಿಯರಿದ್ದಾರೆ, ಸೆರಾಫಿಯರ್ ಇದ್ದಾರೆ. ಆವಾಗ ಈ ಕೆರೂಬಿಯರು ಸೆರಾಫಿಯರು ಇಲ್ಲದೇ ಇರ್ತಕ್ಕಂಥ ದೇವದೂತರ ಕೆಲಸ ಕಾರ್ಯ ಏನು? ಕೆರೂಬಿಯರು ಸೆರಾಫಿಯರು ಇಲ್ಲದಿದ್ದರೆ ಪರಲೋಕ ಒಂಥರ ಎಂಟಿ ಆಗ್ತದೆ ಅಂತೀವ. ಇಲ್ಲ, ನಾನು ಹೇಳೋದು ಈಗ ಕೆರೂಬಿಯರ ಬಗ್ಗೆ ನಾವು ಮಾತಾಡಾಯಿತು, ಸೆರಾಫಿಯರ ಬಗ್ಗೆ ಮಾತಾಡಾಯಿತು.
ಇವರಿಗೆ 4 ಇದೆ, ಅವ್ರಿಗೆ 6 ಇದೆ. ನಾನು ಹೇಳ್ತಾ ಇರೋದು ಜಸ್ಟ್ ಆರ್ಡಿನರಿ ಏಂಜಲ್ಸ್ಗೆ ಏನು ಕೆಲಸ ಇರುತ್ತಾಗ? ನಮ್ಮ ದೃಷ್ಟಿಯಲ್ಲಿ ಈಗ ನಾವು ಅಂದ್ಕೊಂಡ ಹಾಗೆ ಅಲ್ಲಿ ಎಲ್ಲ ದೇವದೂತರುಗಳಿಗೂ ಸಹ ಇದೇ ಕೆಲಸ, ಓಕೆ, ಬೇರೆ ಕೆಲಸ ಇರ್ಲಿಕ್ಕಿಲ್ಲ ಅಲ್ಲಿ. ಓಕೆ, ಪರಲೋಕದಲ್ಲಿ ದೇವರನ್ನು ಮಹಿಮೆ ಪಡಿಸೋದನ್ನು ಬಿಟ್ಟು ಬೇರೆ ಕೆಲಸ ಒಂದು ಇರ್ಲಿಕ್ಕಿಲ್ಲ. ಇಲ್ಲಿ ಪರಲೋಕದಲ್ಲಿ ಇವರನ್ನ ಬಿಟ್ಟು ಬೇರೆ ದೇವದೂತರು ಇದ್ದಾರೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಸತ್ಯವೇದದಲ್ಲಿ ಹೇಳ್ತಕ್ಕಂಥ 2 ಗುಂಪಿನ ದೇವದೂತರು, ಒಂದು ಸೆರಾಫಿಯರು ಮತ್ತು ಏನಾದರೂ ಸೇರಿಸ್ತೀರಾ? ಕೋಟಾನು ಕೋಟಿ ದೇವದೂತರು ಇದ್ದಾರೆ ಅಂತ ಹೇಳಿದ್ರೆ ಕೋಟಾನು ಕೋಟಿ ಜನರಿಗೆ ಪ್ರತಿಯೊಬ್ಬರಿಗೂ ಒಬ್ಬ ದೇವದೂತ ಇರ್ತಾನಂತೆ. ಓಕೆ, ಅವ್ರನ್ನ ಕಾಯ್ತಿರ್ತಾರೆ, ಅವ್ರ ವರದಿಯನ್ನು ಸ್ವಾಮಿಗೆ ತಿಳಿಸ್ತಾ ಇರ್ತಾರೆ, ಅವ್ರು ಮಾಡೋ ಎಲ್ಲ ಕೆಲಸ ಕಾರ್ಯಗಳನ್ನ ದಾಖಲಾತಿ ಮಾಡ್ತಿರ್ತಾರೆ. ಅವ್ರದ್ದೇ ಆದಂಥ ಕೆಲಸವನ್ನು ಸ್ವಾಮಿ ನೇಮಿಸಿದ್ದಾನೆ. ಅವ್ರ ಕೆಲಸ ರಹಿತವಾಗಿಲ್ಲ, ಅವರು ಕೆಲಸ ಮಾಡ್ತಾನೆ ಇದ್ದಾರೆ. ವಂಡರ್ಫುಲ್. ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ, ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. 2 ಥರದ ದೇವದೂತರು, ಈ 4 ಮೃಗಗಳು ಎಂಬತಕ್ಕಂಥ ವಿಷಯವನ್ನು ಈಗಾಗಲೇ ನಾವು ಎಸ್ಟಾಬ್ಲಿಷ್ ಮಾಡಿದ್ದೇವೆ. ಮುಂದೆ ನಾವು ಹೋಗೋಣ. ಇವರ ಒಂದು ಕಣ್ಣುಗಳ ವಿಚಾರವನ್ನು ನಾವು ಈಗ ಕಾಲಿಡೋಣ. ಈ ಕಣ್ಣುಗಳ ವಿಚಾರವನ್ನು ದಯವಿಟ್ಟು ನಮಗೆ ತಿಳಿಸ್ಕೊಡಿ ಪಾಸ್ಟರ್ ಪ್ರಸನ್ನಕುಮಾರ್. ಅನೇಕ ಕಣ್ಣುಗಳು, ಫುಲ್ ಆಫ್ ಐಸ್. ಅಂದರೆ ಎಲ್ಲ ಕಡೆ ದೇವರ ದೃಷ್ಟಿ ಎಲ್ಲ ಕಡೆ ಇದೆ ಎಂಬುದಾಗಿ ಅರ್ಥ. ಈಗ ಹೊಸ ಕಾರ್ಗಳು ಬಂದಿದೆ. ಆ ಕಾರ್ಗಳು ಒಳಗಡೆ ಕೂತ್ಕೊಂಡ್ರೆ 4 ಕಡೆನೂ ಕ್ಯಾಮ್ರಾ ಹಾಕ್ಬಿಟ್ಟವನೀಗ. ಆದರೆ ನಾನು ಕೂತ್ಕೊಂಡು ನೋಡಿದೆ ಅವತ್ತು, ಕ್ಯಾಮ್ರಾಗಳು ಸೈಡಲ್ಲಿ ಇದೆಯಾ ಏನು ಅಂತ. ಸೈಡಲ್ಲಿ ಯಾವ ಕ್ಯಾಮ್ರಾನೂ ಇಲ್ಲ, ಆದರೆ ಅವನು ಒಳಗಡೆ ಕಾರ್ಗಳು ಸೈಡಲ್ಲಿ ಯಾವ್ಯಾವ ಕಾರ್ಗಳು ನಿಂತಿದೆ ಅಂತ ಕಾಣಿಸ್ತದೆ ಅವನಿಗೆ. ಸೊ ದೆನ್ ಸಂಬಡಿ ಟೋಲ್ಡ್ ಇಟ್ಸ್ ಅ ಸ್ಯಾಟಲೈಟ್ ವಿಚ್ ಇಸ್ ಗಿವಿಂಗ್ ದೆಮ್ ದಟ್ ಪಿಕ್ಚರ್ ಅಂತ. ಸೊ ಈಗ ನೀವು ದೇವದೂತರು ಎಲ್ಲ ಕಡೆ ಕಣ್ಗಳಿದೆ, ಸ್ವಲ್ಪ ವಿವರಿಸಿ. ಇಲ್ಲಿ ಎಲ್ಲ ಕಡೆ ಕಣ್ಣುಗಳು ಎಂದರೆ ಇದನ್ನು ಏನು ತೋರಿಸ್ತದೆ ಅಂದರೆ, ಕಣ್ಣುಗಳು ವಿವೇಕವನ್ನು ತೋರಿಸ್ತದೆ, ಇಂಟೆಲಿಜೆನ್ಸ್. ದೇವರು ಪರಮಜ್ಞಾನಿ, ಎಲ್ಲವನ್ನ ಬಲ್ಲವನು ಎಂಬುದಾಗಿ ನಾವು ಗ್ರಹಿಸಿಕೊಳ್ಳುವಾಗ ಆತನು ಎಲ್ಲ ಕಡೆ ನೋಡ್ತಾ ಇರ್ತಾನೆ. ಈಗ ಉದಾಹರಣೆಗೆ ಕೀರ್ತನೆಗಳು 139ನೇ ಅಧ್ಯಾಯದಲ್ಲಿ ದಾವೀದನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಏನಂತ? ನಾನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಹೋಗಲಿ. ಯಾಕೆಂದ್ರೆ ನಿನ್ನ ಕಣ್ಣುಗಳನ್ನ ನೋಡ್ತಾ ಇದೆ, ನಿನ್ನ ಕಣ್ಣುಗಳನ್ನ ದೃಷ್ಟಿ ಇದೆ. ದೇವರ ಪರಮ ಜ್ಞಾನ ಯಾವುದು ಎಂಬುದಾಗಿ ನೋಡುವಾಗ ಆತನ ಜ್ಞಾನವನ್ನ ತನ್ನ ಮಕ್ಕಳಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತಾನೆ. ಪ್ರವಾದಿಯಾದ ಎಜ್ಕೇಲನು ಇದರ ಬಗ್ಗೆ ವಿವರಣೆ ಕೊಡುತ್ತಿದ್ದಾರೆ. ಎಜ್ಕೇಲನ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 18ನೇ ವಚನವನ್ನು ಓದೋಣ. ಗಾಲಿಗಳ ಸುತ್ತಣ ಭಾಗಗಳು ಎತ್ತರವಾಗಿಯೂ ಭಯಂಕರವಾಗಿಯೂ ಇದ್ದವು. ಆ ಭಾಗಗಳ ಎಲ್ಲ ಕಡೆಯಲ್ಲಿಯೂ ತುಂಬ ಕಣ್ಣುಗಳಿದ್ದವು. ಇನ್ನೊಂದು ವಚನವನ್ನು ಗಮನಿಸೋಣ. ಪ್ರಕಟಣೆ 4ನೇ ಅಧ್ಯಾಯ 8ನೇ ವಚನ. ಆ 4 ಜೀವಿಗಳೊಳಗೆ ಒಂದೊಂದಕ್ಕೆ 6 ರೆಕ್ಕೆಗಳಿದ್ದವು. ಆ ಜೀವಿಗಳಿಗೆ ಸುತ್ತಲೂ ಒಳಗೂ ತುಂಬ ಕಣ್ಣುಗಳಿದ್ದವು. ಅಂದರೆ ಆ ಜೀವಿಗಳು ಹಗಲಿರುಳು ವಿಶ್ರಮಿಸಿಕೊಳ್ಳದೆ ದೇವರಾದ ಕರ್ತನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಆತನು ಸರ್ವಶಕ್ತನು, ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವಂಥವನು ಎಂದು ಹೇಳುತ್ತವೆ. ಇಲ್ಲಿ 4 ಜೀವಿಗಳು ಕಣ್ಣುಗಳಿತ್ತು ಎಂಬುದಾಗಿ ಹೇಳುವಾಗ ಅವು ಯಾವಾಗಲೂ ಎಚ್ಚರಿಕೆಯಿಂದ ನೋಡ್ತಾ ಇರ್ತವೆ. ಸತ್ಯವೇದ ಹೇಳ್ತದೆ, ಕೀರ್ತನೆಗಳು 34ನೇ ಅಧ್ಯಾಯ 7ನೇ ವಚನದಲ್ಲಿ, ಭಕ್ತರನ್ನ ಕಾಯುವುದಕ್ಕೆ ದೇವರು ತನ್ನ ದೇವದೂತರ ದಂಡನ್ನು ಇಳಿಸ್ತಾನಂತೆ. ಆ ದಂಡುಗಳು, ಆ ದೇವದೂತ ದಂಡುಗಳು ಭಕ್ತರನ್ನ ಕಾಯ್ತಾ ಇದೆ ಎಂಬುದಾಗಿ. ಅಂದರೆ ಈ 4 ಜೀವಿಗಳು ಸದಾ ಯಾವಾಗಲೂ ಸತ್ಕ್ರಿಯವಾಗಿರ್ತವೆ, ಕೆಲಸ ಮಾಡ್ತಾ ಇರ್ತವೆ. ದೇವರು ಹೇಳಿದಂಥ ಕೆಲಸಗಳನ್ನು ಸದಾ ಮಾಡ್ತಾ ಇರ್ತದೆ ಅದು. ಈಗ ಅವ್ರು ಯಾವಾಗಲೂ ಸ್ವಾಮಿ ಎಲ್ಲಿ ಹೇಳ್ತಾನೆ ಅವ್ರು ಹೋಗ್ಲಿ ಸಿದ್ಧರಾಗಿರಬೇಕು. ಅದು ಈ 4 ಜೀವಿಗಳ ಕೆಲಸ. ಆ ಕೆರೂಬಿಯರ ಒಂದೇ ಒಂದು ಕೆಲಸ ಏನಪ್ಪಾ ಅಂದ್ರೆ, ದೇವರು ಕೊಟ್ಟಂತ ಒಂದು ಕೆಲಸವನ್ನ ಮಾಡಬೇಕಾದದ್ದು. ಕೀರ್ತನೆಗಳು 139ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿ. ಭಕ್ತನಾದ ಕೀರ್ತನಗಾರನು ಏನು ಹೇಳ್ತಾನೆ ಎಂಬುದನ್ನು ನಾವು ಗಮನಿಸೋಣ. ಕೀರ್ತನೆಗಳು 139 5ನೇ ವಚನ. ಸುತ್ತಲೂ ನನ್ನನ್ನು ಆವರಿಸಿ ನಿನ್ನ ಕೈಯನ್ನು ನನ್ನ ಮೇಲೆ ಇಟ್ಟಿದ್ದಿ,
ಸುತ್ತಲೂ ನನ್ನನ್ನು ಆವರಿಸಿಕೊಂಡಿದ್ಯಾ, ನಿನ್ನ ಕೈಗಳನ್ನಿದೆ. ಈ ಭಕ್ತನ ದಾವೀದನು ಬರೆಯುವಾಗ ಆತನು ದೇವರ ಪರಮ ಜ್ಞಾನವನ್ನು ಬರೀತಾ ಇದ್ದಾರೆ. ದೇವರ ಪರಮ ಜ್ಞಾನ ಎಂದರೆ ಆತನ ಜ್ಞಾನಕ್ಕೆ ವಿರೋಧವಾಗಿ ಹೋಗ್ಲಿಕ್ಕೆ ಸಾಧ್ಯವಿಲ್ಲ, ಆತನ ಕಣ್ಣುಗಳಿಗೆ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಿಲ್ಲ, ಆತನಿಗೆ ಮರೆಯಾಗ್ಲಿಕ್ಕೆ ಸಾಧ್ಯವಿಲ್ಲ. ಇವೆಲ್ಲವನ್ನು ನಾವು ಗಮನಿಸುವಾಗ ಈ ದೇವರ ಮಕ್ಕಳನ್ನ ಕಾಯುವುದಕ್ಕೋಸ್ಕರ ಸಂಪೂರ್ಣವಾಗಿ ದೇವರು ನಮ್ಮ ಜೊತೆಲಿದ್ದಾರೆ. ಇನ್ನೂ ಒಂದು ವಚನವನ್ನ ಹೊಸ ಒಡಂಬಡಿಕೆಯಲ್ಲಿ ಓದೋಣ. ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 10ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸೋಣ. ಏನ್ ಹೇಳ್ತದೆ ನೋಡಿ ಅಲ್ಲಿ. ಈ ಚಿಕ್ಕವರಲ್ಲಿ ಒಬ್ಬನಾದರೂ ತಾತ್ಸರ ಮಾಡಬಾರದು ನೋಡಿರಿ, ಪರಲೋಕದಲ್ಲಿ ಅವರ ದೂತರು ಪರಲೋಕದಲ್ಲಿ ನನ್ನ ತಂದೆಯ ಮುಖವನ್ನು ಯಾವಾಗಲೂ ನೋಡುತ್ತಲಿದ್ದಾರೆ ಎಂದು ನಿಮಗೆ ಹೇಳುತ್ತೇನೆ. ನೋಡಿ, ಇಲ್ಲಿ ಚಿಕ್ಕ ಮಕ್ಕಳು ಯಾವತ್ತೂ ನಾಶ ಆಗಬಾರ್ದು, ಅವರು ಪರಲೋಕವನ್ನು ನೋಡ್ತಾ ಇರಬೇಕು, ಪರಲೋಕದ ದೃಷ್ಟಿ ಅವರಲ್ಲಿ ಇರಬೇಕೆಂಬುದಾಗಿ ಅವರು ದೇವದೂತರು ಅವರನ್ನು ಕಾಪಾಡ್ತಾ ಇದ್ದಾರೆ ಎಂಬುದಾಗಿ. ಯಾಕಂದ್ರೆ ಸತತವಾಗಿ ದೇವರ ನಡೆಸುವಿಕೆ ನಮ್ಮಲ್ಲಿ ಇದೆ. ಇಲ್ಲಿ ಒಂದು ಉನ್ನತವಾಗಿರ್ತಕ್ಕಂಥ ವಿವರಣೆ ಇನ್ನೊಬ್ರು ನೀಡಿದ್ದಾರೆ. ಮೆಟ್ ಕಾಫ್ ಎಂಬತಕ್ಕಂಥ ವ್ಯಕ್ತಿ, ಇಸ್ರಾಯೇಲ್ರು ಮೂರು ಒಂದು ಜಾತಿಯಾಗಿ ಅಥವಾ ಮೂರು ಪಂಗಡವಾಗಿ ಇರ್ತಾ ಇದ್ರಂತೆ. ಈ ಕಡೆ 3, ಆ ಕಡೆ 3, ಆ ಕಡೆ 3, ಆ ಥರ 4 ಇದ್ರಂತೆ. ಸೊ ದೇವರು ಈ 4 ಮೃಗಗಳನ್ನು ಕಳಿಸಿ ಒಂದೊಂದು ಗುಂಪನ್ನು ನೋಡ್ಕೊಳ್ಳುವಂಥ ರೀತಿಯಲ್ಲಿ ಕಳಿಸ್ತಾ ಇದ್ರಂತೆ ಕೆರೂಬಿಯರು. ಸೊ ಒನ್ ಕೆರೂಬಿಯಂ ಇಸ್ ಟು ಗೋ ಆ್ಯಂಡ್ ಟೇಕ್ ಕೇರ್ ಆಫ್ 3 ಗ್ರೂಪ್ಸ್ ಆಫ್ ಇಸ್ರಾಯಲೈಟ್ಸ್. ಇದಕ್ಕೇನಾದರೂ ನೀವು ಸೇರಿಸ್ತೀರ? 4 ಮೃಗಗಳು 4 ಸಂಕೇತವನ್ನು ಹೊಂದಿದೆ. ಮೊದಲನೇದು ಯೂದ ಕುಲಕ್ಕೆ ಸಿಂಹವನ್ನು ನಾವು ಹೋಲಿಸ್ತೇವೆ. ಎರಡನೇ ಗುಂಪು ರೂಬೇನ್ ಹೋರಿಗೆ ಸಮಾನವಾಗಿದ್ದಾನೆ. ಮೂರನೇ ಪಂಗಡ ಎಫ್ರಾಯಿಮ್, ಆತನು ಮನುಷ್ಯನನ್ನು ಹೋಲಿಸುವಂಥದ್ದಾಗಿದೆ. 4ನೇ ಕುಲ ದಾನ್ ಕುಲ, ಅದು ಹದ್ದಿಗೆ ಸಮಾನವಾಗಿದೆ. ಈ ರೀತಿ ಈ 4 ಪ್ರಾಣಿಗಳು 4 ಪಂಗಡಕ್ಕೆ ಹೋಲಿಕೆ ಆಗಿದೆ. ಈಗ ಈ ಒಂದು ವಿಷಯ ಇಲ್ಲಿ ಹೇಳಲಿಕ್ಕೆ ನಾನು, ನೀವು ಹೇಳ್ತಾ ಇರ್ತಕ್ಕಂಥದ್ದು ಎಜಿಕೇಲ 1ನೇ ಅಧ್ಯಾಯ 10-11 ನೀವು ಹೇಳ್ತಾ ಇರ್ತಕ್ಕಂಥದ್ದು ಎವ್ರಿಥಿಂಗ್ ವಾಸ್ ಸೋ ಪ್ಲ್ಯಾಂಡ್, ಮೆಟಿಕ್ಯುಲಸ್ಲಿ ಪ್ಲ್ಯಾಂಡ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ದೇವರು ತನ್ನ ಜನರ ಸುರಕ್ಷತೆಗೆ ಅದರಲ್ಲೂ ರೌಂಡ್ ದ ಕ್ಲಾಕ್ ಸೆಕ್ಯೂರಿಟಿ ಅಂತ ಹೇಳ್ತಾರೆ. ಈ ಕೆಲವು ಕಡೆ ಸುರಕ್ಷತೆಯನ್ನು ನೀಡ್ತಕ್ಕಂಥ ವಾಚ್ಮ್ಯಾನ್ಗಳು, ಸೆಕ್ಯೂರಿಟಿ ಗಾರ್ಡ್ಗಳು ರೌಂಡ್ ದ ಕ್ಲಾಕ್. ಈ 4 ಮೃಗಗಳು ಇಸ್ರಾಯೇಲ್ರನ್ನ 3 ನೋಡ್ಕೊಳ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಮುಂದುವರಿಸಿ. ಅದು ಮಾತ್ರವಲ್ಲ, ಎಜಿಕೇಲ 1ನೇ ಅಧ್ಯಾಯ 14 ಮತ್ತು 15-16 ವಚನಗಳಲ್ಲಿ ಎಷ್ಟು ಸ್ಪಷ್ಟವಾಗಿ ಕೊಡ್ತಿದ್ದಾರೆ ಅಂದ್ರೆ, ಆ ಜೀವಿಗಳು ಮಿಂಚಿನಂತೆ ಮುಂದಕ್ಕೂ ಹಿಂದಕ್ಕೂ ಸರಿದಾಡುತ್ತಿದ್ದವು. ಈಗೋ ನಾನು ಆ ಜೀವಿಗಳನ್ನು ನೋಡಲಾಗಿ ಒಂದೊಂದು ಕಡೆಯಲ್ಲಿಯೂ ಜೀವಿಗಳ ಪಕ್ಕಗಳಲ್ಲಿ ನೆಲಸೋಕುವ ಚಕ್ರಗಳು ಕಾಣಿಸಿದವು. ಆ ಚಕ್ರಗಳ ವರ್ಣವು ರಚನೆಯು ಹೇಗಿದ್ದೇವೆಂದರೆ, ಅವುಗಳ ವರ್ಣವು ಪೀತರತ್ನದ ಹಾಗೆ ಥಳಥಳಿಸುತ್ತಿತ್ತು. ಒಂದು ಚಕ್ರದೊಳಗೆ ಇನ್ನೊಂದು ಚಕ್ರವು ಅಡ್ಡವಾಗಿ ರಚಿಸಿದಂತಿತ್ತು. ಆ 4 ಚಕ್ರಗಳು ಒಂದೇ ಮಾದರಿಯಾಗಿದ್ದವು. 17ನೇ ವಚನ, ಅವು ಹೊರಳುವಾಗ 4 ಕಡೆಗಳಲ್ಲಿ ಯಾವ ಕಡೆಗಾದರೂ ಹೊರಳುತ್ತಿದ್ದವು, ಓರೆಯಾಗಿ ಹೊರಳುತ್ತಿರಲಿಲ್ಲ. ವಂಡರ್ಫುಲ್. ಇದರ ಬಗ್ಗೆ ನಾವು ಇನ್ನೂ ಮುಂದೆ ಚರ್ಚೆ ಮಾಡೋಣ. ದೇವರು ನಮ್ಮ ಈ ಚರ್ಚೆಯನ್ನು ಆಶೀರ್ವದಿಸಲಿ. ಬಹಳಷ್ಟು ಜನರು ಪ್ರಕಟಣೆಯ ಪುಸ್ತಕವನ್ನು ಅರ್ಥ ಮಾಡಿಕೊಳ್ಳಿ ಎಂಬತಕ್ಕಂಥದ್ದು ನಮ್ಮ ಪ್ರಾರ್ಥನೆ. ದೇವರು ನಿಮ್ಮಿಬ್ಬರನ್ನು ಆಶೀರ್ವದಿಸಲಿ, ನಿಮ್ಮನ್ನು ದೇವರು ನಡೆಸಲಿ ಎಂಬತಕ್ಕಂಥದ್ದು ನಮ್ಮ ಪ್ರಾರ್ಥನೆ.